ಕೆಸಿಪಿ 3 ರಾಜ್ಯ ಹೆದ್ದಾರಿ ಅಧಿಕಾರಿಗಳಿಂದ ದೌರ್ಜನ್ಯ, ಅನ್ಯಾಯ, ಅಕ್ರಮ ನಡೆದಿದ್ದು ಇನ್ನೂ ಒಂದು ವಾರದೊಳಗೆ ಪರಿಶೀಲಿಸಿ ಗ್ರಾಮದ ಜನರಿಗೆ ಉತ್ತಮ ರಸ್ತೆ ಕಲ್ಪಿಸದಿದ್ದರೆ ಜುಲೈ 12ರಂದು ಅರಕಲಗೂಡು ತಾಲೂಕಿನ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ರಾಘವೇಂದ್ರ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯ ಹೆದ್ದಾರಿ 85ರ ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿ, ಕೊಣನೂರು ಹೋಬಳಿ ಗ್ರಾಮಗಳಲ್ಲಿ ಹೆಚ್ಚಾಗಿ ಅಪಘಾತವಾಗುತ್ತಿದ್ದು, ಈಗಾಗಲೇ ರಸ್ತಾ ಕಾಮಗಾರಿ ಅರ್ಧಂಬರ್ಧ ಮಾಡಿ 350ಕ್ಕೂ ಹೆಚ್ಚು ಅಪಘಾತವಾಗಿದೆ. ಅಪಘಾತ ಆದ ವ್ಯಕ್ತಿಗಳು ಸ್ಥಳದಲ್ಲೇ ಮೃತಪಟ್ಟಿರುತ್ತಾರೆ. ಈ ವಿಚಾರವಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಈಗಾಗಲೇ ಸಾಕಷ್ಟು ಬಾರಿ ಹೋರಾಟದ ಮುಖಾಂತರ ಕೆಸಿಪಿ 3 ರಾಜ್ಯ ಹೆದ್ದಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಫೋನ್ ಕರೆ ಮುಖಾಂತರ ಮಾತನಾಡಿದ್ದು, ಅಧಿಕಾರಿಗಳು ಯಾವುದನ್ನ ಗಮನಿಸದೆ ಉಡಾಫೆ ಉತ್ತರಗಳನ್ನ ಮಾತನಾಡುತ್ತಾರೆ ಎಂದು ದೂರಿದ್ರು. ಅದರಲ್ಲೂ ಈಗ ವಿಪರೀತ ಮಳೆಯಿಂದಾಗಿ ಸಿದ್ದಾಪುರ ಗ್ರೇಟ್ ಗ್ರಾಮದಲ್ಲಿ ಮಾರುತಿ ಟ್ರೇಡರ್ಸ್ ಮಳೆಯಿಂದ ರೋಡಿನ ಚರಂಡಿಯಲ್ಲಿ ಹರಿಯಬೇಕಾಗಿದೆ ನೀರು. ಇವರ ಮಳಿಗೆಗೆ ಸಂಪೂರ್ಣ ಮಳೆಯಲ್ಲಿದ್ದ ನೀರು ತುಂಬಿ ಯೂರಿಯಾ, ಗೊಬ್ಬರ, ಸಿಮೆಂಟು ಹಾಗೂ ಅಡಿಕೆ ಗೂಟು ನೀರು ತುಂಬಿದ ನೀರಿನಿಂದ ಹಾನಿಯಾಗಿದೆ. ಈ ವಿಚಾರವಾಗಿ ಸುಮಾರು 15 ದಿನಗಳಿಂದ ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರ್ ಅವರಿಗೆ ಮತ್ತು ಕೆಸಿಪಿ 3 ರಾಜ್ಯ ಹೆದ್ದಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳಾದ ಎಇಇ, ಇಂಜಿನಿಯರ್ಗಳಿಗೆ ಮನವಿ ಪತ್ರ ಕೊಟ್ಟಿರುತ್ತೇವೆ. ಆದರೆ ಇದ್ಯಾವುದಕ್ಕೂ ಉತ್ತರ ನೀಡದೆ ರಸ್ತೆಯ ವಿಚಾರದಲ್ಲಿ ಇವರು ಮಾಡಿರುವ ಕಾಮಗಾರಿಯಲ್ಲಿ ಹೆಚ್ಚಿನ ರೀತಿ ಲೋಪದೋಷವಾಗಿದೆ ಎಂದರು. ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿ, ಕೊಣನೂರು ಹೋಬಳಿ ಇವರೇನು ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಿದರೆ, ಅರ್ಧಂಬರ್ಧ ಕೆಲಸ ಮಾಡಿದರೆ, ಕೆಲವೊಂದು ಜಾಗಕ್ಕೆ ಸಂಪೂರ್ಣವಾಗಿ ಕೆಲಸ ಮುಗಿದಿದೆ. ಆದ್ರೂ ಕೂಡ ಇವತ್ತು ಅಲ್ಲಿರುವಂತ ಜನರಿಗೆ ಆಗ್ತಿರುವಂತ ಕಷ್ಟಗಳನ್ನ ಒಂದು ವಿಚಾರವಾಗಿ ನಾನು ಈ ದಿನ ಈ ಒಂದು ಪತ್ರಿಕಾಭವನಕ್ಕೆ ಬಂದಿದ್ದೀನಿ. ವಿಚಾರ ಇಷ್ಟೇ, ಇವರೇನು ರಸ್ತೆ ನಮ್ಗೆ ಆ ಒಂದು ಭಾಗದಲ್ಲಿ ಒಂದು ಉತ್ತಮ ರಸ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಆ ರಸ್ತೆಯಲ್ಲಿ ಕೊಣನೂರು ಹೋಬಳಿ ಮತ್ತೆ ರಾಮನಾಥಪುರ ಹೋಬಳಿಯಲ್ಲಿ ದಿನನಿತ್ಯ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಈ ವಿಚಾರವಾಗಿ ಸುಮಾರು ಈಗಾಗಲೇ ಸಾಕಷ್ಟು ಬಾರಿ ಹೋರಾಟ ಮಾಡಿ ಏನು ಕೆಸಿಪಿ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದೀವಿ. ಏನು ನಿಮ್ಮ ಅವೈಜ್ಞಾನಿಕವಾಗಿ ಏನು ನೀವು ರಸ್ತೆ ಮಾಡಿದೀರಾ, ಎಲ್ಲೆಲ್ಲಿ ಕಾಮಗಾರಿ ಲೋಪದೋಷಗಳಾಗಿದೆ, ನಿಮ್ಮ ಪ್ಲಾನಿಂಗ್ ಅಲ್ಲಿ ಎಲ್ಲಿ ಲೋಪದೋಷಗಳಾಗಿದೆ ಬನ್ನಿ ನೋಡಿ ಅಂತೇಳಿ ಸಾಕಷ್ಟು ಬಾರಿ ಹೇಳಿದ್ವಿ. ಅವರು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಈ ದಿನ ಹಾಸನ ಜಿಲ್ಲೆ ಈ ನಿಮ್ಮ ಎದುರುಗಡೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ. ವಿಚಾರ ಇಷ್ಟೇ, ಇನ್ನ ಒಂದು ವಾರದ ಒಳಗೆ ಜನರಿಗೆ ಅಲ್ಲಿ ಏನು ಅನಾನುಕೂಲ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಮತ್ತೆ ಇವರು ರಸ್ತೆ ಕಾಮಗಾರಿಯಲ್ಲಿ ಎಲ್ಲೆಲ್ಲಿ ಲೋಪದೋಷಗಳಾಗಿದ್ದಾರೆ ಅದನ್ನ ಬಂದು ಪರಿಶೀಲನೆ ಮಾಡಿ ಅಲ್ಲಿ ಏನು ಈಗ ಅಪಘಾತ ಸುಮಾರು 350ಕ್ಕೂ ಹೆಚ್ಚು ಅಪಘಾತ ಆಗಿರ್ತದೆ. ಅಪಘಾತ ಆದಂತ ವೆಹಿಕಲ್ಗಳು ಸಂಪೂರ್ಣವಾಗಿ ವ್ಯಕ್ತಿಗಳು ಸ್ಥಳದಲ್ಲೇ ಮೃತಪಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ನಾವು ಈ ಒಂದು ವಿಚಾರನ ನಿಮ್ಮೆಲ್ಲರೂ ಮುಂದೆ ತರ್ತಾ ಇದ್ದೀವಿ. ಈ ವಿಚಾರ ಏನು ನಮ್ಮ ಹಾಸನ ಜಿಲ್ಲಾಧಿಕಾರಿಗಳು, ಸಕಲೇಶಪುರ ಉಪವಿಭಾಗಾಧಿಕಾರಿಗಳು, ಅರಕಲಗೂಡು ತಾಲೂಕಿನ ತಹಸೀಲ್ದಾರರು ಹೆಚ್ಚಿನ ರೀತಿ ಗಮನ ಹರಿಸಬೇಕು. ಮತ್ತು ಬೆಂಗಳೂರಿನ ಕೆಸಿಪಿ ಏನಿದ್ದಾರೆ, ಏನು ಕರ್ನಾಟಕ ರಾಜ್ಯ ಹೆದ್ದಾರಿ ನಿಗಮದವರು ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತ ಎಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂದ್ರೆ ಎಲ್ಲ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಕೂಡಲೇ ಇನ್ನು ಒಂದು ವಾರದೊಳಗೆ ಬಂದು ಏನ್ ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ಸಮಸ್ಯೆಗಳು ಏನಾಗಿದೆ, ಅಪಘಾತ ಯಾಕೆ ಆಗ್ತಾ ಇದೆ, ಅಪಘಾತ ಆಗ್ತಾ ಇರೋ ವಿಚಾರವಾಗಿ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ನೀವ್ ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ನಾವು ಇನ್ನು ಒಂದು ವಾರ ಸಮಯ ಕೊಡ್ತೇವೆ. ಇನ್ನು ಒಂದು ವಾರದ ಸಮಯದಲ್ಲಿ ಬಂದು ಪರಿಶೀಲನೆ ಮಾಡಿ ಅಪಘಾತ ಯಾಕೆ ಆಯ್ತವೆ, ಅಪಘಾತ ಆಗಿ ಎಷ್ಟೋ ಕುಟುಂಬಗಳು ಇವತ್ತು ಬೀದಿಗೆ ಬಂದಿದೆ. ಯಾಕಂದ್ರೆ ಮುಖ್ಯವಾಗಿರಂತ ಮನೆ ಕುಟುಂಬದ ಯಜಮಾನ ಎಷ್ಟೋ ಹುಡುಗರು ಇವತ್ತು 40-30 ವರ್ಷ ಈ ತರ ಒಂದು ಹುಡುಗರುಗಳೇ ಜಾಸ್ತಿ ಸಾಯ್ತಾ ಇದಾರೆ. ಅದ್ರಲ್ಲೂ ಹೇಳ್ತಿರ್ದು ಯಾಕೆಂದ್ರೆ ಈ ಮೊನ್ನೆ ಒಬ್ರು ತಲೆ ನೆಜ್ಜೋಯ್ತು, ಗಾಡಿ ಆಕ್ಸಿಡೆಂಟ್ ಆದ್ರೆ ಅಲ್ಲೆಲ್ಲ ಮೃತಪಡ್ತಾ ಇದಾರೆ. ಈ ಒಂದು ವಿಚಾರನ ನಾವು ಇವ್ರ ಕಾಮಗಾರಿನ ಖಂಡಿಸ್ತೀವಿ. ಇವ್ರು ಎಚ್ಚೆತ್ಕೊಬೇಕು, ಸಮಸ್ಯೆ ಬಗೆಹರಿಸಬೇಕು. ಮತ್ತು ಇನ್ನೊಂದು ವಿಚಾರ ಏನಂದ್ರೆ, ಈಗ ಒಂದು 15 ದಿನ ಹಿಂದೆ ಹೆಚ್ಚಿನ ರೀತಿಯಲ್ಲಿ ವಿಪರೀತ ಮಳೆ ಜಾಸ್ತಿ ಆಗಿದೆ. ಮಳೆ ಜಾಸ್ತಿ ಆಗಿ ರಸ್ತೆಯಲ್ಲಿ ರಸ್ತೆ ನೀರು ಚರಂಡಿಗೆ ಹೋಗೋ ಬದಲು ಮನೆಗಳಿಗೆ ನುಗ್ತಾ ಇದೆ, ಮನೆಗಳು ಬೀಳ್ತಾ ಇದಾವೆ. ಮತ್ತು ಮಳಿಗೆಗಳಿಗೆ ಈ ಒಂದು ದಿವಾಕರ್ ಗೌಡ ಅಂತೇಳಿ ಇವ್ರದೊಂದು ಮಾರುತಿ ಟ್ರೇಡರ್ಸ್ ಅಂತೇಳಿ ಸಿದ್ದಾಪುರ ಗೇಟಲ್ಲಿ ಒಂದು ಮಳಿಗೆ ಇದೆ. ಈ ಒಂದು 15 ದಿನ ಹಿಂದೆ ಹೆಚ್ಚ ಮಳೆ ಬಂದ್ಬಿಟ್ಟು ಡ್ರೈನೇಜ್ಗೆ ಹೋಗಕ್ಕೆ ಡ್ರೈನೇಜ್ ಮಾಡಿದ್ದಾರೆ, ಚರಂಡಿ ಮಾಡಿದ್ರೆ ಚರಂಡಿ ಒಳಗೆ ನೀರು ಹೋಗ್ತಾ ಇಲ್ಲ. ಆ ಚರಂಡಿಗೆ ಹೋಗಕ್ಕೆ ವ್ಯವಸ್ಥೆ ಮಾಡಿ ಈ ಒಂದು ಸಮಸ್ಯೆನ ಬಗೆಹರಿಸಿ ಅಂತೇಳಿ 15 ದಿನ ಆಯ್ತು ಅವ್ರಿಗೆ ಮನವಿ ಕೊಟ್ಟು, ಯಾರು ಕೂಡ ಬರ್ತಾ ಇಲ್ಲ. ನಾವು ಫೋನ್ ಕರೆ ಮುಖಾಂತರ ಮಾತಾಡಿದ್ವಿ, ನೇರವಾಗಿ ಕರ್ಸಿದ್ರು ಕೂಡ ಇದು ನಮ್ಗೆ ಬರಲ್ಲ. ಈಗ ಅನ್ಯಾಯ ಆಗಿರೋದಂತೂ ನಿಜ. ಅವರಿಂದ ಅನ್ಯಾಯ ಆಗಿ ಸುಮಾರು ಒಂದು 15 ಲಕ್ಷ ರೂಪಾಯಿ ಅಷ್ಟು ಏನು ಇವ್ರ ಗೋಡನ್ ಮಾರುತಿ ಟ್ರೇಡರ್ಸ್ ಅಂತೇಳಿ ಯೂರಿಯಾ ಇತ್ತು, ಮತ್ತು ಸಿಮೆಂಟ್ ಮೂಟೆ ಇತ್ತು, ಮತ್ತು ಅಡಿಕೆ ಗೋಟು
ಆ ಒಂದು ಗೋಡನೊಳಗೆ ಸಂಪೂರ್ಣ ನೀರು ತುಂಬಿಟ್ಟು ಎಲ್ಲೂ ಹೋಗೋ ಜಾಗ ಇಲ್ಲ. ಚರಂಡಿ ಮಾಡಿದ್ರೆ ಚರಂಡಿ ಒಳಗೆ ನೀರು ಹೋಗ್ತಾ ಇಲ್ಲ. ಅದನ್ನ ನಾವು ತಿಳಿಸಿದ್ವಿ, ಆದ್ರೂ ಕೂಡ ಉಡಾಪೆ ಉತ್ತರ. ನಮ್ಮ ಉಪ ವಿಭಾಗಾಧಿಕಾರಿಗಳಿಗೂ ಕೂಡ ಇದು ಒಂದು ಗಮನಕ್ಕೆ ತಗೊಂಡ್ಬಂದ್ವಿ. ಅವರು ಕೂಡ ಫೋನ್ ಮಾಡಿ ನಿಮ್ಮಿಂದ ಅವ್ರಿಗೆ ಹಾನಿ ಆಗಿದೆ, ನಷ್ಟ ಆಗಿದೆ, ಅಂಗಡಿಯವ್ರಿಗೆ ಅವ್ರ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಮನವಿಗಳು ಕೊಟ್ಟಿದೀವಿ ನಾವು. ಆದ್ರೆ ಅವ್ರು ಬರ್ತಾ ಇಲ್ಲ. ಇನ್ನೊಂದು ವಾರದೊಳಗೆ ಅವ್ರು ಬರ್ಬೇಕು. ಬರ್ಲಿಲ್ಲ ಅಂದ್ರೆ ಇವ್ರೇನು ಹೆಚ್ಚಿನ ರೀತಿಯಲ್ಲಿ ಇವರು ಮೋಸ ಮಾಡ್ತಾ ಇದ್ದಾರೆ ಮತ್ತು ಅವೈಜ್ಞಾನಿಕವಾಗಿ ರೋಡ್ ನ ಒಂದು ಪ್ಲಾನಿಂಗ್ ಕೆಲಸಗಳು ಮಾಡ್ತಾ ಇದ್ದಾರೆ. ಮತ್ತು ಇಂಜಿನಿಯರ್ಗಳು ಹೇಳಿದ್ರೆ ಅವ್ರು ಯಾರೋ ತಲೆ ಕೆಡಿಸ್ಕೊಂತ ಇಲ್ಲ. ಇದು ನಾವು ಮುಂದಿನ ದಿನಗಳಲ್ಲಿ ಹಾಸನ್ DC ಆಫೀಸಲ್ಲಿ ನಾವು ಒಂದು ಪ್ರತಿಭಟನೆ ಮಾಡೋದಾಗ್ಬೋದು. ಈಗ ಮೊದಲಿಗೆ ತಾಲೂಕ್ ಆಫೀಸಲ್ಲಿ ನೆಕ್ಸ್ಟ್ ಬರೋ 12ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸುವರ್ಣ ಕರ್ನಾಟಕ ರಕ್ಷಣಾ ಸದಾ ನೊಂದವರ ಪರ, ರೈತರ ಪರ, ಕಾರ್ಮಿಕರ ಪರ ಸಾಕಷ್ಟು ಹೋರಾಟಗಳನ್ನ ನಾವು ಮಾಡ್ಕೊಂಡು ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.